ಭಾರತೀಯ ನಾಗರಿಕ ನೆಮ್ಮದಿಯ ಬದುಕಿಗೆ ಆಧಾರವಾಗಿರುವ ಸಂವಿಧಾನದ ಮೂಲೋದ್ದೇಶವನ್ನು ಈಡೇರಿಸಲು ಪ್ರತಿಯೊಬ್ಬರೂ ಕಟಿಬದ್ಧರಾಗೋಣ ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಿದರು. ಚಿಕ್ಕಬಳ್ಳಾಪುರದ ವಾಪಸಂದ್ರದ ಡೇರಿ ಮುಂಭಾಗದಿಂದ ಸಂವಿಧಾನ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಿದ ಅವರು ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಿದ್ದ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದರು. ಅಂಬೇಡ್ಕರ್ ಅವರು 60 ದೇಶಗಳ ಸಂವಿಧಾನ ಓದಿದ ನಂತರ ಭಾರತಕ್ಕೆ ಒಪ್ಪುವ ಜಗತ್ತಿನ ಅತ್ಯಂತ ಬೃಹತ್ ಸಂವಿಧಾನ ಬರೆದುಕೊಟ್ಟಿದ್ದಾರೆ. 2 ವರ್ಷ 11 ತಿಂಗಳು 18 ದಿನಗಳ ಅವಧಿಯಲ್ಲಿ ಅವರು ಈ ಸಂವಿಧಾನವನ್ನ ಬರೆದು ಮುಗಿಸಿದ್ದಾರೆ ಎಂದರು. ಸಂವಿಧಾನದಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ನೀಡಿದ್ದಾರೆ. ಇದನ್ನು ಅರಿತು ಉತ್ತಮ ಶಿಕ್ಷಣ ಪಡೆದರೆ, ಸಂವಿಧಾನದ ಆಶಯಗಳನ್ನ ಅರ್ಥ ಮಾಡಿಕೊಂಡರೆ ಯಾರು ಏನು ಬೇಕಾದರೂ ಆಗಬಹುದು ಎಂದರು. ಖಾಲಿ ಜೇಬು ಮನುಷ್ಯನಿಗೆ 100 ಪಾಠ ಕಲಿಸಲಿದೆ. SSLC ಓದುತ್ತಿರುವ ತಾಲೂಕಿನ ಸರ್ಕಾರಿ ಶಾಲೆಯ 60 ಗಂಡು ಮಕ್ಕಳು, 60 ಹೆಣ್ಣು ಮಕ್ಕಳು, 120 ಮಕ್ಕಳಿಗೆ 625ಕ್ಕೆ 625 ಅಂಕ ಗಳಿಸುವಂತೆ ಬೆಂಗಳೂರಿನಲ್ಲಿ ವಿಶೇಷ ತರಬೇತಿ ಕೊಡಿಸುತ್ತಿದ್ದೇನೆ. ಅದರಲ್ಲಿ 90 ಮಕ್ಕಳು SC/ST ಮಕ್ಕಳೇ ಇದ್ದಾರೆ. ಚುನಾವಣೆ ಇರುವುದು 5 ವರ್ಷಕ್ಕೆ. ಶಿವರಾತ್ರಿ ಹಬ್ಬಕ್ಕೆ 5,500 ಮಂದಿ ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಕೊಡಿಸುತ್ತಿದ್ದೇನೆ. ಇವರು ಯಾರೂ ನನಗೆ ಓಟು ಹಾಕೋಲ್ಲ. ಏಕೆಂದರೆ ಹರಿದೋಗಿರೋ ಬಟ್ಟೆ, ಖಾಲಿ ಹೊಟ್ಟೆ, ಹೊಡೆದು ಹೋಗಿರೋ ಹೃದಯ, ಖಾಲಿ ಜೇಬು ಮನುಷ್ಯನಿಗೆ 100 ಪಾಠ ಕಲಿಸುತ್ತದೆ. ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ಭರವಸೆ ಉಳಿಸಿಕೊಳ್ಳುತ್ತೇನೆ ಎಂದರು. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಹೇಳುತ್ತೆ. ಇಲ್ಲಿರೋ ಎಲ್ಲ 18-19 ವರ್ಷದ ಯುವಕ ಯುವತಿಯರಿಗೆ ಹೇಳ್ತೀನಿ, 19 ವರ್ಷಕ್ಕೂ ನಿಮ್ಗೂ ಫ್ರೀಡಮ್ ಆಫ್ ಸ್ಪೀಚ್ ಬರಬೇಕು. ಹೆಂಗೆ ಅಂದ್ರೆ ನಿಮ್ಮ ಗೆಲುವಿನ ಬಗ್ಗೆ ಯಾವನು ಮಾತಾಡಬಾರ್ದು, ಆ ರೀತಿ ಗೆದ್ದಿರ್ಬೇಕು. ಅಂತ ಫ್ರೀಡಮ್ ನಿಮ್ಗೆಲ್ರಿಗೂ ಬರ್ಬೇಕು 19 ವರ್ಷಕ್ಕೆ. ಆರ್ಟಿಕಲ್ 36 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನೀನ್ 36 ವರ್ಷಕ್ಕೆ ಬರೋಷ್ಟೊತ್ತಿಗೆ ನಿನ್ನ ಸಾಮ್ರಾಜ್ಯನ ನೀನೇ ಡೈರೆಕ್ಟ್ ಮಾಡಬೇಕು. ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಿನ್ ಲೈಫ್ ಅಲ್ಲಿ ಬರಬೇಕು. ಸ್ಟ್ರೆಂತ್, ಕರೇಜ್ ಅಂತಿದೆ. ನಾನೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಇವತ್ತು ಒಂದು SC/ST ಹಾಸ್ಟೆಲ್ಗೆ ಉದ್ಘಾಟನೆ ಮಾಡ್ತಿದ್ದೀನಿ ನಾನು. ಇದು ಚಿಕ್ಕಬಳ್ಳಾಪುರ ನಾನು SC/ST ಮಕ್ಕಳಿಗೆ ಏನ್ ಒಳ್ಳೇದು ಮಾಡಿದೀನಿ ಅಂದ್ರೆ, ಸರಿ ಸುಮಾರು 7 ಕೋಟಿ ವೆಚ್ಚದಲ್ಲಿ ಒಂದು SC ಹಾಸ್ಟೆಲ್, ST ಹಾಸ್ಟೆಲ್ಗೆ ಗುದ್ಲಿ ಪೂಜೆ ಮಾಡ್ತಿದ್ದೀನಿ. ಗೆದ್ದ ನಂತರ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಹಿಂದುಳಿದ ವರ್ಗದ ಹುಡುಗ, ಅಪ್ಪ ಅಮ್ಮ ಇಲ್ಲದ ಹುಡುಗ, ಬಡ ಕುಟುಂಬದ ಹುಡುಗ. ನನಗೆ ಅಹಿಂದ ನೀವೇ ನನ್ನ ಭರವಸೆ. ನನ್ನ SC/ST ಮಕ್ಕಳೇ ನನ್ನ ಫ್ಯೂಚರ್. ನಾನು ಇವತ್ತು ನಾಳೆ ಸರ್ಕಾರಿ ಶಾಲೆಯ 60 ಜನ ಹುಡುಗರು, 60 ಜನ ಹುಡುಗಿರು ಸೂಪರ್ 60 ಸೆಲೆಕ್ಟ್ ಆಗಿದ್ದಾರೆ. 120 ಜನದಲ್ಲಿ ಅದರಲ್ಲಿ ಗೊತ್ತಿರಬೇಕು 96 ಜನ SC/ST ಸಮುದಾಯದ ಮಕ್ಕಳೇ. ಆ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟು 600+ 10th ಎಕ್ಸಾಮ್ ಅಲ್ಲಿ ಮಾಡ್ಬೇಕು ಅಂತ ಒಂದು ಮಗುಗೆ ಏನಿಲ್ಲ ಅಂದ್ರೂ 30-40 ಸಾವಿರ ಖರ್ಚು ಮಾಡ್ತಿದ್ದೀನಿ. ಚುನಾವಣೆ ಇರೋದು 5 ವರ್ಷಕ್ಕೆ. ಈಗ ನಾನು ಶಿವರಾತ್ರಿ ಹಬ್ಬಕ್ಕೆ 5,500 ಜನ ಅಂಗನವಾಡಿ ಮಕ್ಕಳಿಗೆ, ಅದ್ರಲ್ಲಿ 4,000 ಜನ SC/ST ಮಕ್ಕಳಿಗೆ ಬಟ್ಟೆ ಕೊಡಿಸ್ತಿದ್ದೀನಿ. ಆ ಮಕ್ಕಳು ಯಾರು ನನ್ಗೆ ಓಟ್ ಹಾಕಲ್ಲ. ಆದ್ರೆ ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಅರ್ಧೋಗಿರೋ ಬಟ್ಟೆ, ಖಾಲಿ ಹೊಟ್ಟೆ, ಒಡೆದೋಗಿ ಹೃದಯ, ಖಾಲಿ ಜೇಬು ಮನುಷ್ಯನ್ 100 ಪಾಠ ಕಲಿಸುತ್ತೆ. ನೀವು ನನ್ನ ಭವಿಷ್ಯ, ನೀವು ನನ್ನ ಮೇಲೆ ಪ್ರೀತಿ ಇಟ್ಟು ಭರವಸೆ ಇಟ್ಟಿದ್ದೀರಾ. ನಾನು ಖಂಡಿತವಾಗೂ ಬದಲಾವಣೆ ತರ್ತೀನಿ. ಸಂವಿಧಾನದ ಆಶಯಗಳಂತೆ ನಾನು ನಡೀತೀನಿ. ಯುವ ಜನತೆ ಎಂದಿಗೂ ಯಾರನ್ನು ಫಾಲೋ ಮಾಡಬೇಡಿ. ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ, ಚೆನ್ನಾಗಿ ಓದಿ. ಓದಿಗಿಂತ ಯಾವುದು ದೊಡ್ಡ ಆಸ್ತಿ ಇಲ್ಲ. ಆಸ್ತಿ, ಅಂತಸ್ತು, ಸೈಟು ಇದು ಏನು ಕೆಲಸ ಮಾಡೋಲ್ಲ. ಓದನ್ನ ಮಾತ್ರ ಯಾರು ಕಸಿದುಕೊಳ್ಳೋಕ್ಕಾಗಲ್ಲ. ನಗರದಲ್ಲಿ ರಸ್ತೆ ವಿಸ್ತರಣೆ ಆದ ಕೂಡಲೇ ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲಾಗುವುದು. ನನ್ನ ಜೀವನದಲ್ಲಿ ಭಯವೇ ಪಟ್ಟಿಲ್ಲ. ನನ್ನ ಬಳಿ ಇರುವ ಶಬ್ದಕೋಶದಲ್ಲಿ ಭಯ ಎನ್ನುವ ಪದ ಹೊಡೆದು ಹಾಕಿದ್ದೇನೆ ಎಂದ್ರ. ರಿಸ್ಕ್ ಮಾಡಬೇಕು ಅನ್ಕೊಂತೀರಾ, ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ಕೊಂತೀರಾ. ಆದ್ರೆ ಏನ್ ಮಾಡೋದಣ್ಣ, ಅವ್ರಿಗೆ ರಜಾ ಇರೋ ದಿನಾನೇ ಕೋರ್ಟು ರಜಾ ಇರುತ್ತಲ್ಲ, ಸುತ್ತಕ್ಕಾಗಲ್ಲ ಕೇಸ್ ಹಾಕ್ಸ್ಕೊಂಡು. ಆ ಕಾರಣಕ್ಕೆ ತುಂಬಾ ಜನ ಧೈರ್ಯ ಮಾಡ್ತಿಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಫಸ್ಟ್ ನಿಮ್ ಮನೆ, ಅಪ್ಪನ ಆರೋಗ್ಯ, ಅಮ್ಮನ ಆರೋಗ್ಯ, ಮತ್ತೆ ನಿಮ್ಮ ಫ್ಯೂಚರ್ ಚೆನ್ನಾಗಿ ಓದಿ. 10th ಸ್ಟ್ಯಾಂಡರ್ಡ್ ಅಲ್ಲಿ PUC ಅಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿದ್ರೆ ಪ್ರಪಂಚ ನಿನ್ ಮಾತು ಕೇಳುತ್ತೆ. ಓದಿಗಿಂತ ಯಾವುದು ದೊಡ್ಡದಿಲ್ಲ. ಪ್ಲೀಸ್ ಬಿಲೀವ್ ದಿಸ್. ಆಸ್ತಿ, ಅಂತಸ್ತು, ಸೈಟು, ಜಮೀನು ಇದೇನ್ ಕೆಲಸ ಮಾಡಲ್ಲ. ಆದ್ರೆ ನೀವು ಓದಿದ್ರೆ ಯಾರು ಕಿತ್ಕೊಳಕ್ಕಾಗಲ್ಲ.
ಇನ್ನು ಇದೇ ವೇಳೆ ಡಿವೈಎಸ್ಪಿ ಶಿವಕುಮಾರ್, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ತೇಜ ಆನಂದರೆಡ್ಡಿ, ಇಒ ಮಂಜುನಾಥ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಶೇಷಾದ್ರಿ, ಮುಖಂಡರಾದ ರಾಜಕಾಂತ್, ವೆಂಕಟ್, ಮಂಜುನಾಥ್, ಕಣಿತಹಳ್ಳಿ ವೆಂಕಟೇಶ್, ಕೇಶವ, ಗೌತಮ್ ಗಂಗಾಧರ್, ರತ್ನಮ್ಮ, ಭಾಗ್ಯಮ್ಮ, ಜಗದೀಶ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.